ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಡೇ 5 ವ್ಲಾಗ್ 5 ಹಾಕತ್ತೇನೆ. ನಂದು ಮನೆ ಒಳಗಿನ ರೂಟೀನ್ಸ್ ಏನೇನು ಇರ್ತೈತಿ ಅದನ್ನ ಡೀಟೇಲಾಗಿ ಹಾಕೀನಿ. ನೋಡಿ ಹೇಳ್ರಿ ಹೆಂಗೆ ಅನ್ಸಿತ್ತ ಅಂತ. ಎವ್ರಿವನ್ ಗುಡ್ ಮಾರ್ನಿಂಗ್. ಇವತ್ತು ಡೇ 5 ವ್ಲಾಗ್ 5. ಸೊ ಲಾಸ್ಟ್ ವಿಡಿಯೋ ಒಳಗೆ ನೀವೆಲ್ಲ ನೋಡಿರಿ. ಆದರ್ಶ್ ಅವ್ರ ಅಜ್ಜಿ ಎಣ್ಣೆ ಹಚ್ಚಿದ್ದ ಮತ್ತು ಫ್ಯಾಮಿಲಿಗೆ ನಾನು ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದ, ಅದನ್ನೂ ನೀವೆಲ್ಲರೂ ಲೈಕ್ ಮಾಡಿರಿ. ಸೊ ಇವತ್ತಿಂದ ಡೇ ನಾವು ಸ್ಟಾರ್ಟ್ ಮಾಡೋಣ. ಯೂಶ್ವಲಿ ಹೆಂಗೆ ನಾನು ಎಣ್ಣೆ ಹಚ್ಕೊಂಡ್ರೆ ಒಂದು ದಿವಸ ಫುಲ್ ಇಟ್ಟಿರ್ತೇನೆ, ಯಾಕಂದ್ರೆ ಅದು ಫುಲ್ ಎಬ್ಸಾರ್ಬ್ ಆಗಲಿ ಅಂತ. ಯಾಕಂದ್ರೆ ಯೂಶ್ವಲಿ ನಾವು ಡೈಲಿರೇ ಎಣ್ಣೆ ಹಚ್ಕೊಳಂಗಿಲ್ಲ. ಅಟ್ಲೀಸ್ಟ್ ವೀಕ್ನಾಗ ಒಂದು ಸಲ ಹಚ್ಕೊತೀವಿ ಅಂದರೆ ಒನ್ ಡೇ ಇಡ್ತೇನೆ ನಾನು. ಹೆಂಗಿದ್ರು ಮತ್ತೀಗ ನಾಳೆ ಹಬ್ಬ ಆಯ್ತಲ್ಲ, ಸೊ ಹೆಡ್ ಬಾತ್ ಮಾಡ್ಬೇಕು. ಅದಕ್ಕೆ ಇವತ್ತು ಫುಲ್ ಎಣ್ಣೆ ಹಂಗೆ ಇಟ್ಟಿರ್ತೇನೆ ನಾನು. ಸೊ ಅದು ಎಣ್ಣೆ ಹಂಗೆ ಒನ್ ಡೇ ಇಟ್ನಿ ಅಂತಿಕೋ ಎಷ್ಟು ನಂಗೆ ಹಿಂಗೆ ಶಾಂತ ಅನಿಸ್ತತಿ. ಫುಲ್ ಹಿಂಗೆ ಏನೋ ಹಿಂಗೆ ಮಸ್ತ್ ಪೀಸ್ಫುಲ್ ಇದ್ರೊಳಗೆ ಅನಿಸ್ತತಿ. ಹಿಂಗೆ ಮೈಂಡ್ ಭಾಳ ಕಾಮ್ ಇರ್ತೈತಿ. ಎಸ್, ಚಹಾ ಕುಡಿಯೋನು, ಇವತ್ತಿಂದ ಡೇ ಸ್ಟಾರ್ಟ್ ಮಾಡೋನು. ಯೂಶ್ವಲಿ ಏನು ಮಾಡಿರ್ತೇನೆ ನಾನು, ಕೆಳಗೆ ಬರುವಾಗ ಸ್ನಾನ ಮಾಡಿ ಬಂದಿರ್ತೇನೆ, ಚಹಾ ಕುಡಿದು ರಂಗೋಲಿ ಹಾಕಿ ಫಸ್ಟ್ ಪೂಜೆ ಮಾಡಿ ಮುಗಿಸ್ತೇನೆ. ಆಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್. ಅದು ಬ್ರೇಕ್ಫಾಸ್ಟ್ ಅನ್ನೋಕೆ ಹೆಂಗೆ ನಮ್ಮ ಆದರ್ಶದ ಮತ್ತು ಮಾವರ್ದು ಮತ್ತು ನಮ್ಮ ಅತ್ತೆಯವರೆಲ್ಲರೂ ಓಟ್ಸ ತಿಂತಾರೆ. ಆ್ಯಕ್ಚುಲಿ ನಮ್ಮ ಅತ್ತೆಯವರೆಲ್ಲ ಅವ್ರು ಗೋವಾನಾಗ ಅದಾರ. ಇನ್ನೂ ಒಂದು 2-3 ಡೇಸೇ ಫ್ರೆಂಡ್ಸ್ ಕೂಡ ಹೋಗ್ಯಾರ. ಸೊ ಅವ್ರದ್ದೇನು ಬ್ರೇಕ್ಫಾಸ್ಟ್ ಇರೋಂಗಿಲ್ಲ. ಮಾಡಿದ್ರೆ ನನಗೆ ಮತ್ತು ಈಗ ಅಷ್ಟೇ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಎಸ್, ಸೊ ಚಹಾ ಕುಡಿದು ರಂಗೋಲಿ ಹಾಕಿ ಪೂಜಾ ಮಾಡಿ ಆಮೇಲೆ ಕಿಚನ್ನಾಗ ಮತ್ತೆ ಬರೋಣ ಅಂತ. ಸೊ ಈಗ ಚಹಾ ಕುಡಿಯೋನು, ಚಹಾ ಇಟ್ಟೇನಿ. ಯೂಶ್ವಲಿ ನಾನು ಚಹಾ ವಿತೌಟ್ ಶುಗರ್ ಮಾಡಿರ್ತೀನಿ. ನಂಗೆ ಬೆಲ್ಲ ಹಾಕ್ಕೊಂಡಿರ್ತೀನಿ, ಯಾರು ಸಕ್ಕರೆ ಇಲ್ಲಾಂದ್ರೆ ಟ್ಯಾಬ್ಲೆಟ್ ಶುಗರ್ ಫ್ರೀ ಹಾಕಿರ್ತೀನಿ. A few moments later. ತಗೋತೇನೆ ರೀ ನಾನು. ಅಂತಂದು ಬೆಲ್ಲದ ಮಾಡ್ಕೋತೆ. ಹಾಂ, ಬೆಲ್ಲದ ಮಾಡೇನಿ ರೀ. ಹೆಂಗಿರ್ತೈತಲ್ಲ ಚಹಾ ಕುಡಿ ಒಳಗೆ ಕುಡಿ ಟೈಮ್ನಾಗ ಮುಂಜಾನೆ ಅದು ಹಿಂಗೆ ಫ್ಲೇವರ್ ಎಂಜಾಯ್ ಮಾಡ್ಕೊಂತ ಕುಡಿಬೇಕು. ಆ ಟೈಮ್ನಾಗ ಯಾರು ಡಿಸ್ಟರ್ಬ್ ಮಾಡ್ಬಾರ್ದು. ಹಿಂಗೆ ನಾ ಯಾವಾಗ ಹಂಗೆ ಕಿಚನಾಗ ನಿಂತು ಇಲ್ಲಾದ್ರೆ ಹೊರಗೆ ಹೋಗಿ ಬಿಸ್ಲ ಹೋಗಿ ಕುಡಿತೇನೆ ಚಹಾ. ಹಿಂಗೆ ಆರಾಮ್ ಹಿಂಗೆ ನನ್ನ ವರ್ಲ್ಡ್ ಒಳಗೆ ಇರ್ತೇನೆ ನಾ ಚಹಾ ಕುಡಿಯುವಾಗ. ಅವ್ರು ಹಂಗೆ ಹೋಗಿ ಅಲ್ಲಿ ಬಿಸಿಲಾಗ ಕೂಡ್ತಾರೆ, ನಾ ಇಲ್ಲೇ ರಂಗೋಲಿ ತೆಗಿತೀನಿ.
ಮತ್ತೆ ಮತ್ತಾರು ಇಲ್ರಿ, ನಾನು ವಿಡಿಯೋ ಮಾಡತ್ತೇನೆ ರೀ. ಸೊ ಇಲ್ಲೊಂದು ವೈಟ್ ಹೂವು ದಾಸವಾಳ ಗಿಡ ಐತಿ, ಅಲ್ಲಿ ರೆಡ್, ಆ ಕಡೆ ಪಿಂಕ್. ಹಾಂ ರೀ, ಹಾಂ. ಮಮ್ಮ ಮುಕ್ಕೊಂಡಿತ್ತು, ಮಮ್ಮ ಮುಕ್ಕೊಂಡಿತ್ತು. ಮಮ್ಮ ಮುಕ್ಕೊಂಡಿತ್ತು. ನಿಂಗೆ ಏನು ತಿನ್ನಾಕಲ್ಲ ಮಮ್ಮ, ನಿನ್ನ ಕಡೆ ಬಂದ್ರೆ ಬರೀ ತಿನ್ನಾಕ ತೊಗೊಂಬರ್ಬೇಕೇನ? ಏ ನಾಟಕ ನೋಡಲ್ಲಿ ತೊಗೊಂಬ ಅಂತ ಹೇಳ್ತೈತಿ. ಎಷ್ಟು ಶಾನೆ ಐತ್ಲಿ ಕುಪ್ಪೆ ಇದು ಲೇ. ಏನು ಆ ಬುಟ್ಟಿ ಯಾಕೆ ತೊಗೊಂಬಂದು ಹೇಳಿ ನಂಗೆ? ನಾ ಬರೀ ತಿನ್ನಾಕ ಕೊಡ್ಬೇಕು ಅದಕ್ಕೆ ಬುಟ್ಟಿ ತೊಗೊಂಬಂದೈತಿ, ಇದ್ರೊಳಗೆ ತಂದು ಹಾಕ್ರಿ ಅಂತ ಹೇಳತ್ತೈತಿ. ಭಾಳ ಶಾನೆ ಐತಿಲಿ ನೀ ಮೊಮ್ಮು. ನಾವು ಹೂವು ಹರಿಯಾಕೆ ಬಂದೇನಿ, ನಿಂಗೆ ಊಟ ಕೊಡಕ್ಕೆ ಬಂದಿಲ್ಲ ಮಮ್ಮ. ಏಯ್ ಆ ಕಡೆ ನೋಡತಿ. ಅಲ್ಲಿ ನೇತ್ರಾ ಮೇಡಮ್ ಅದಾರ. ನೇತ್ರಾ ಮೇಡಮ್ ಅವ್ರ ಮನೆ ಇಲ್ಲೈತಿ. ಏನಿಟ್ಟೆ ಅದ್ರೊಳಗೆ? ಮಮ್ಮ ಏನು ಹೂವು ಹರಿಯಾಕೆ ಬಂದೇನ? ನಂಗೆ ಊಟ ಕೊಡಕ್ಕಲ್ಲ, ಊಟ ಹಾಕೈತಿಲ್ಲ ಮತ್ತೇನು? ಒಳ್ಳೆ ಮಳೆಗೆ ನೀ ಬಿಸಿ ಬಿಸಿ ರೊಟ್ಟಿ ಮಾಡ್ತಿಲ್ಲ, ಒಂದು ಬಿಸಿ ರೊಟ್ಟಿ ತಂದು ಹಾಕಿ ನೇತ್ರ ಏನ? ಹಾಂ, ಒಂದು ಬಿಸಿ ರೊಟ್ಟಿ ತಂದಾಕ. ಆಮೇಲೆ ಅದಕ್ಕೆ ಕಡೆ ಮುಖ ಮಾಡ್ಕೊತಿರ್ತೈತೆ ಯಾವಾಗೂ. ಹಾಂ, ಓ ನಮ್ಮಮ್ಮ, ಓ ನಮ್ಮಮ್ಮ. ಹಾಂ, ಏನು ಬೇಕಾಗೈತಿ ಮಮ್ಮಾಗ? ಮಮ್ಮ ಏನು ಬೇಕಾಗೈತಿ? ಮಮ್ಮಗೆ ಏನು ಬೇಕಾಗೈತಿ? ಏ ಗುಬುಡು ಗೋಪು, ನಿನ್ನ ಫ್ರೆಂಡ್ಸ್ ಬಂದಾರ ನೋಡಿಲ್ಲ. ಇಲ್ಲಿ ನಮ್ಮ ಮನೆ ಕಡೆನ ಇಲ್ಲಿ ಬಾಜು ಕೆರೆ ಐತಿ, ಅದು ಕೆರೆ ಅದು ಕೆಲಿಗೇರಿ ಕೆರೆ ಅಂತಾರೆ. ಫುಲ್ ಇಲ್ಲಿ ನಮ್ಮ ರೂಮ್ನಾಗ ಇತ್ರ ಇಲ್ಲಿ ಮನೆ ಬಾಜುಕ್ ರೈಟ್ ಸೈಡ್ಗೆ ಐತೆ ಕೆರೆ. ಅಲ್ಲಿ ಫುಟ್ಪಾತ್ ಐತೆ, ಎಲ್ಲ ವಾಕಿಂಗ್ ಅದು ಹೋಗ್ತಾರೆ. ಮತ್ತೊಂದು ಸಲ ಯಾವಾಗ ರೀ ವ್ಲಾಗ್ ಒಳಗೆ ತೋರಿಸ್ತೇನೆ ನಿಮ್ಗೆ. ಮಮ್ಮ, ಏ ಮಮ್ಮ ನಾಟಕ ಮಾಡ್ತೀವಿ ಮಮ್ಮಿ, ನಾಟಕ ಮಾಡ್ತೆ. ನಿಂಗೊಂದು ಹೂವು ಹಾಕ್ಲೆ? ಗುಬುಡು ಮೊಮ್ಮೂ ಬಾಯ್. ಡೈಲಿ ಇಷ್ಟು ಹೂವು, ಆದ್ರೂ ಇನ್ನೂ ಬರ್ತಾವನ್ನ ಜಾಸ್ತಿ ಹರಿಯಂಗಿಲ್ಲ. ಇಲ್ಲೇ ನಮ್ಮ ಮನೆ ಕಡೆ ಯಾವುದೂ ಜಾಸ್ತಿ ಮನೆ ಇಲ್ಲ, ಫುಲ್ ಶಾಂತ ಇರ್ತದೆ.
ಕೃಷ್ಣ ವಾಸುದೇವಾಯ ನಮಃ. ಇವತ್ತು ಬ್ರೇಕ್ಫಾಸ್ಟಿಗೆ ಬ್ರೆಡ್ ಉಪ್ಪಿಟ್ಟು ಮಾಡತ್ತೀನಿ. ಮುಂಚೆ ಎಲ್ಲ ಹೆಂಗೆ ಬ್ರೆಡ್ ಉಪ್ಪಿಟ್ಟು ಅಂತಂದ್ರೆ ಸ್ಕೂಲ್ನಾಗ ಇದ್ದಾಗ ಸ್ಯಾಟರ್ಡೆ ಅಂದ್ರೆ ಬ್ರೆಡ್ ಉಪ್ಪಿಟ್ಟು ಕಂಪಲ್ಸರಿ, ಅದು ಫೇವ್ರೇಟ್. ಅದು ಯಾರು ಡಬ್ಬಿ ಒಳಗಿದ್ರೂ ಅವ್ರಿಗೆ ಶೇರ್ ಮಾಡಿ ಅವ್ರ ಕಡೆಯಿಂದ ತೊಗೋಬೇಕು. ಬ್ರೆಡ್ ಉಪ್ಪಿಟ್ಟು ನಂದು ಫೇವ್ರೇಟ್ ಇತ್ತು, ಮಸ್ತ್. ಅದು ಸ್ಯಾಟರ್ಡೆ ಬಂತಂದ್ರೆ ಬ್ರೆಡ್ ಉಪ್ಪಿಟ್ಟು, ಬಾಕಿ ಡೇ ಎಲ್ಲ ಸ್ಯಾಟರ್ಡೆ ಅಷ್ಟೇ ಬ್ರೆಡ್ ಉಪ್ಪಿಟ್ಟು ಮಾಡ್ತಾಳೆ ಮಮ್ಮಿ. ಅದು ಫುಲ್ ಡಬ್ಬಿ ತುಂಬಿಸಿ ಫುಲ್ ಪ್ಯಾಕ್ ಮಾಡ್ಕೊಂಡು ಅದು ಫುಲ್ ಏನದ ಜಾಸ್ತಿ ಹಾಕೊಂಡು ಹೋಗ್ಬೇಕು, ಸ್ವಲ್ಪ ಒಯ್ಯೋಂಗಿಲ್ಲ. ಅದು ಹೊಟ್ಟೆ ತುಂಬ್ತಿಲ್ಲಾಗಿತ್ತು ಅಂದ್ರೂ ಅದು ಹೆಂಗೆ ಬ್ರೆಡ್ ಉಪ್ಪಿಟ್ಟ ಬೇಕು. ಅದೊಂದು ಆ ಟೈಮ್ ಇದೆ ಬೇರೆ. ಎಲ್ಲ ನಮ್ಮ ಅವರಿಗತ್ತ ಆದರ್ಶ ಹಿಂಗೆ ನಾ ಓಟ್ಸ್ ಸೋಪ್ ಮಾಡಿಟ್ಟಿರ್ತೀನಿ. ಓಕೆ ಇರಲಿ, ಹಿಂಗೆ ಓಟ್ಸ್ ಸೋಪ್ ಮಾಡಿಟ್ಟಿರ್ತೇನೆ. ಓಟ್ಸ್, ಪ್ಲೇನ್ ಓಟ್ಸ್, ಅದು ಶುಗರ್ ಫ್ರೀ ಆ್ಯಂಡ್ ನಟ್ಸ್ ಅಂದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೇನೆ. ಆ್ಯಂಡ್ ಸೋಯಾ ಮಿಲ್ಕ್ ಆ್ಯಂಡ್ ಹನಿ ಓವರ್ನೈಟ್ ಸೋಕ್ ಮಾಡಬೇಕಿದೆ. ಹಿಂಗೆ ಮಸ್ತ್ ಇರ್ತೈತಿ, ಭಾಳ ಹೆಲ್ತಿ ಇದೆ. ಆ್ಯಂಡ್ ಇದು ಮತ್ತು ಯಾವುದು ಪಂಪ್ಕಿನ್ ಸೀಡ್ಸ್ ಇವೆಲ್ಲ. ಸೊ ಅವ್ರದ್ದು ಇದು ಇಬ್ಬರದು ಬ್ರೇಕ್ಫಾಸ್ಟ್ ಇದೇ ಇರ್ತೈತಿ. ಇವನ್ ಮಮ್ಮಿದೇನೋ ಇದೆ ತಿಂತಾರೆ. ನಾ ತಿಂತೇನೆ, ಬಟ್ ನಂಗೆ ಯಾಕೋ ಒಂದು ಟೈಪದ್ದು ಒಂದೊಂದು ಟೈಮ್ನಾಗ ತಿಂತೇನೆ, ಒಂದು ಟೈಮ್ನಾಗ ಲೈಕ್ ಆಗುತ್ತೆ. ಸೊ ನಾನು ಮತ್ತು ಬ್ರೆಡ್ ಉಪ್ಪಿಟ್ಟು. ನಿಮ್ಗೆ ಇದು ಕೊಡ್ಲೆ, ಲೆಮನ್ ಟೀ ಮಾಡಿಕೊಡ್ಲೆ ಅಪ್ಪಿ? ಲೆಮನ್ ಟೀ ಮಾಡಿಕೊಡ್ಲೆ? ಲೆಮನ್ ಟೀ. देखने वालों ने क्या क्या नहीं देखा होगा. ಎಷ್ಟು ಖಾಲಿ ಆಗಿತ್ತು ಮೊಬೈಲ್? ಬೈಕ್ ಖಾಲಿ ಆಗಿರ್ಬೇಕ. ಅಷ್ಟು ಗೊತ್ತಿಲ್ಲ ಎಷ್ಟು ಖಾಲಿ ಆಗುತ್ತೆ. ಆಗೈತೆ ಒಂದು 80 GB ಖಾಲಿ ಆಗುತ್ತೆ. ಮಾಡೋಂತ ಮುಗಿಸ್ಕೊಟ್ಬಿಡ್ತೀನಿ, ಬ್ಯಾನ್ ಬಿಡೋದಾಗೈತಿ. ಒಂದು ಟೋಸ್ಟ್ ಇಟ್ಟೇನಿ, ಆಮೇಲೆ ಶೇವ್, ಬ್ರೆಡ್. ಅವರ ಓಟ್ಸ್ ತಿನ್ನತ್ತಾರ, ನಾ ಬ್ರೆಡ್ ಉಪ್ಪಿಟ್ಟು ತಿನ್ನತ್ತಾರ. ನೀವು ತಿನ್ನತ್ತೀರಿ ಬ್ರೆಡ್ ಉಪ್ಪಿಟ್ಟು, ನಾವು ಒಪ್ಪಕ್ಕೆ ತಿನ್ನತ್ತಿಲ್ಲ, ನೀವು ತಿನ್ನತ್ತೀರಿ. ಗೆಣಸಿನ್ಕಾಯಿ ಕುದಿಸೋದ ಅಲಸಂದಿ ಪಲ್ಯ ಮಾಡತ್ತೇನೆ. ಅಲಸಂದಿ ಪಲ್ಯ ಮತ್ತು ಭಿಂಡಿ ಫ್ರೈ. ಅಲಸಂದಿ ಕಾಳು ಆಗ್ಯಾವ, ಇನ್ನು ಒಗ್ಗರಣೆ ಅಷ್ಟು ಹಾಕ್ಬೇಕಾ.
ಈಗ ಮೆಣಸಿನ್ಕಾಯಿ ರೆಡಿ ಐತಿ. ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೊಂಡು ಅಲಸಂದಿ ಕಾಳಿಗೆ ಇದು ಬೆಂಡಿ ಫ್ರೈಗೆ ಹಿಂಗೆ ಟಾಸ್ ಮಾಡಿಟ್ಟೇನಿ, ಸ್ವಲ್ಪ ಮ್ಯಾರಿನೇಟ್ ಹಾಕಿ. ಸೊ ನೆಕ್ಸ್ಟ್ ಆಮೇಲೆ ಊಟ ಮಾಡುವಾಗ ಡೀಪ್ ಫ್ರೈಡ್ ಮಾಡಿದ್ರೆ ಆ್ಯಂಡ್ ಮತ್ತೊಂದು ಮಜ್ಜಿಗೆ ಒಂದು ಮಾಡ್ಬೇಕು. ಮಜ್ಜಿಗೆ ಬೇಕು ಕಂಪಲ್ಸರಿ ಮಧ್ಯಾಹ್ನ, ಮತ್ತು ರೈಸ್, ಬಿಸಿ ರೈಸ್. ಹಿಂಗೆ ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗೆ ಅದು ನೀರು ಬಿಡ್ತೈತಿ, ಅದು ಮಸ್ತ್ ಕೋಟ್ ಆಗ್ತೈತಿ. ಆಮೇಲೆ ಹಿಂಗೆ ಡೀಪ್ ಫ್ರೈ ಮಾಡಬೇಕು. ಸೊ ರಿಸಲ್ಟ್ ಈಸ್ ಹಿಯರ್, ಬೆಂಡಿ ಕುರ್ಕುರಿ. ಮಸ್ತ್ ಆಗೈತೆ. ಏನದು? ಗೆಣಸಿನ್ಕಾಯಿ ಕುದಿಸಿದ್ದೆ ರೀ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ಭೋಗಿ ಐತಿ. ಭೋಗಿ ದಿವಸ ಎಲ್ಲ ಅಂದ್ರೆ ಎಲ್ಲರೂ ಹೆಡ್ ಬಾತ್ ಮಾಡಿ, ಸ್ಪೆಷಲಿ ಗರ್ಲ್ಸ್ ಬ್ಲ್ಯಾಕ್ ಹಾಕ್ಕೋತಾರೆ. ಬಾಯ್ಸ್ ಅದು ಬಿಲೀವ್ ಮಾಡೋದಿಲ್ಲ ಭಾಳ ಜನ. ಬಟ್ ಟ್ರೆಡಿಷ್ನಲ್ ಫ್ಯಾಮಿಲಿ ಅದು ಇತ್ತಂದ್ರೆ ಅವ್ರ ಮನೆಯೊಳಗೆ ನೋಡಿದ್ರೆ ನಿಮಗೆಲ್ಲ ಇವತ್ತೆಲ್ಲರೂ ಫುಲ್ ಬ್ಲ್ಯಾಕ್ ಹಾಕೋತಾರೆ. ಮತ್ತು ಎಲ್ಲ ಹೆಣ್ಮಕ್ಳು ಅತ್ತ ಹೆಡ್ ಬಾತ್ ಮಾಡಿ ಕಡಿಗೆ ಅದು ಹಚ್ಕೋತಾರೆ. ಸೇಮ್ ನಾನು ಮತ್ತು ಬ್ಲ್ಯಾಕ್ ಹಾಕ್ಕೊಂಡೇನಿ, ಕಡಿಗೆ ಹಚ್ಕೊಂಡೇನಿ. ಮತ್ತು ಇವತ್ತೆಲ್ಲ ಭೋಗಿ ಊಟ ಅದು ಇರ್ತೈತಿ. ಸೊ ಇವತ್ತು ಏನೇನಾಗ್ತೈತಿ ನೋಡುವ. Wow, that's amazing. ಯಾಕೆ ಒಲಿ ಬಗ್ಗೆ ಎಲ್ಲ ಕಡೆ ಇಟ್ಟಿದ್ದೆ ಏನು? ಅನ್ನ ಹಚ್ಚೇನ್ರಿ, ನಿನ್ನೆ ಕೊಟ್ಟಿದ್ದೆ ತಗೋರಿ. ನಾನು ಅವ್ರು ನಿನ್ನೆ ಎಣ್ಣೆ ಹಚ್ಚಿದ್ರಲ್ಲ, ಅದು ನಾ ವಿಡಿಯೋ ಮಾಡೇನಿ. ಅದು ನಂಗೆ ತೋರ್ಸನತ್ತಾರ. ಅವ್ರಿಗೆ ವಿಡಿಯೋ ನೋಡೋದಿತ್ತದ, ತೋರ್ಸನ್ ತಡೀರಿ. ಅದು ವಿಡಿಯೋ ಹೆಂಗಾಗೈತ್ರಿ? ಅದು ಹೆಂಗಾಗೈತ್ರಿ ವಿಡಿಯೋ? ಯಾವುದು? ಈಗ ನೋಡಿದ್ರಲ್ಲ ಕುಂತದ. ಸಿಗದ? ಹಾಂ, ಅಲ್ಲ ಪಪ್ಪಂದು ಪಪ್ಪಾರಿ ಅವರು ಇದಕ್ಕೆ ಹೋಗಿದ್ರಲ್ರಿ, ಗದಗ ಹೋಗಿದ್ರಲ್ರಿ. ಆ ಪಪ್ಪಾರಿ ತೊಗೋಬೇಕಂತ ಅವ್ರು ನಾಳೆ ಬರ್ತಾರಲ್ರಿ, ನಾಳೆ ತೊಗೋತೇನ್ರಿ. ಆದರ್ಶ್ ಏನೇನೋ ಆರ್ಡರ್ ಮಾಡ್ಯಾರಂತ, ಡ್ರೆಸ್ ಮತ್ತೇನೇನೋ ಮಾಡ್ಯಾರಂತಂದ್ರೆ ಅದಕ್ಕೆ 1 by 1 ಓಪನ್ ಮಾಡುವ.
रुको जरा सबर करो बोला धक्का मुक्की नहीं करने का ಲಾಸ್ಟ್ 2. ಯಾಕೆ ಮಮ್ಮ ಯಾಕೆ ಮಾತಾಡ್ತಿ? ಅಷ್ಟು ಬಿಸಿಲೈತಿ ಇಲ್ಲಿ. ಮಮ್ಮಗೆ ಏನು ಬೇಕಾಗೈತಿ? ಬಾಗ್ಲ ತೆಗ್ದಿಲ್ಲ ಮಮ್ಮಗೆ. ಬಾ ಸರಿ ಹಂಗೆ ಮಾಡ್ಬೇಕು. ಇಲ್ಲಿ ನಾನು ಮತ್ತು ಆಯಿ ಪಲ್ಯ ಸೋಸ್ಕೊತೀವಿ. ಈಗ ನಾನು ಮತ್ತು ಆದರ್ಶ ಹೋಗಿ ಕಾಯಿಪಲ್ಯ ತಂದ್ವಿ. ಯಾರು ಮಮ್ಮಿ? ಇಲ್ರಿ, ವಿಡಿಯೋ ಮಾಡತ್ತೇನೆ ರೀ. ಹಾಂ, ವಿಡಿಯೋ ಮಾಡತ್ತೇನೆ ರೀ. ಫ್ರೆಶ್ ವೆಜಿಟೇಬಲ್ಸ್. ನಾಳೆ ಭೋಗಿ ತಯಾರಿ. ಮಮ್ಮಿರಿ ಇದ್ರೆ ಎಲ್ಲ ಮಮ್ಮಿರಿ ಎಲ್ಲ ಸೋಸ್ತಿರು. ನಾ ಏನು ಮಾಡಂಗಿಲ್ಲ ಅದ. ಮಮ್ಮಿರಿನ ಎಲ್ಲ ಮಾಡ್ತಾರೆ ಮಮ್ಮಿರಿ ಮತ್ತು ತಾಯಿ ಕೂಡಿ. ನಮ್ಮ ಮಮ್ಮಿರಿ ನಾಳೆ ಬರ್ತಾರೆ. ಅದಕ್ಕೆ ಈಗ ನಾವೆಲ್ಲ ಮಾಡತ್ತೇವೆ ಇಬ್ಬರು ಮಂದಿ ಕುಂತ. ಫ್ರೆಶ್ ಐತಿ, ಎಷ್ಟು ವೆಜಿಟೇಬಲ್ ಮಸ್ತ್ ಐತಿ. ಇಲ್ಲೇ ಈ ಕೆಂಪಲ್ಲಿ ಸೋಸತ್ತಾರ. ಇವೆಲ್ಲ ಸೋಸಿ ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿ ಪ್ಯಾಕ್ ಮಾಡಿ ಫ್ರಿಜ್ನಾಗ ಇಡ್ಬೇಕು. ಇದು ವ್ಲಾಗ್ ನೋಡಿ ನಿಮಗೆಲ್ಲ ಏನು ಅನಿಸುತ್ತೆ ಅದು ನಂಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ. ಮತ್ತು ಜಲ್ದಿ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನಂತ.